ಎದುರು ಗಾಳಿ, ಅದೃಶ್ಯ ಶಕ್ತಿ, ಮಹಾಕಪಿಯ ವೇಗವೇ ನಿಂತಂತೆ ಆಗುತ್ತದೆ. ಇದು ಯಾರು? ಛಾಯೆಯಿಂದಲೇ ಪ್ರಾಣಿಗಳನ್ನು ಸೆಳೆದುಕೊಳ್ಳುವ ಶಕ್ತಿ ಯಾರಿಗೆ ಇದೆ? ಇದು ಕೇವಲ ಯುದ್ಧವಲ್ಲ, ಇದು ಬುದ್ಧಿ, ವಿವೇಕ ಮತ್ತು ಭಕ್ತಿಯ ಪರೀಕ್ಷೆ. ಸಮುದ್ರದ ಮಧ್ಯ ಹನುಮಂತ. ಶ್ರೀರಾಮನ ಕಾರ್ಯ ಸಾಧನೆಗಾಗಿ ಅಪಾರ ವೇಗದಲ್ಲಿ ಸಮುದ್ರವನ್ನು ದಾಟುತ್ತಿದ್ದ ಪರಾಕ್ರಮಶಾಲಿಯಾದ ಹನುಮಂತ. ಆದರೆ ಅಚಾನಕ್ ತನ್ನ ವೇಗ ಕಡಿಮೆಯಾಗುತ್ತಿರುವ ಅನುಭವ. ಎದುರು ಗಾಳಿಯಿಂದ ಸಾಗುವ ದೊಡ್ಡ ಹಡಗು ಹೇಗೆ ನಿಧಾನಗೊಳ್ಳುತ್ತದೋ ಹಾಗೆಯೇ ಹನುಮಂತನ ವೇಗವು ಕುಗ್ಗತೊಡಗಿತು. ನನ್ನನ್ನು ಯಾರು ಹಿಂದಕ್ಕೆ ಸೆಳೆಯುತ್ತಿದ್ದಾರೆ ಎಂದು ಯೋಚಿಸುತ್ತಾ ಮೇಲೆ ಕೆಳಗೆ ಅಕ್ಕ ಪಕ್ಕ ಎಲ್ಲೆಡೆ ದೃಷ್ಟಿ ಹಾಯಿಸಿದನು. ಅವನು ಸಮುದ್ರದ ಕಡೆಗೆ ನೋಡಿದಾಗ ಸಮುದ್ರ ಮಧ್ಯದಿಂದ ಮೇಲೆದ್ದು ಬಂದ ಒಂದು ಭಯಾನಕ ಮಹಾಪ್ರಾಣಿ. ವಿಕಾರ ಮುಖ, ವಿಶಾಲ ದೇಹ, ಅಸಾಧಾರಣ ಶಕ್ತಿ. ಅದನ್ನು ಕಂಡು ಹನುಮಂತನು ಚಿಂತಿಸಿದ್ದನು. ಕಪಿರಾಜ ಸುಗ್ರೀವನು ಹೇಳಿದಂತೆ ಛಾಯೆಯ ಮೂಲಕ ಪ್ರಾಣಿಗಳನ್ನು ಸೆಳೆದುಕೊಳ್ಳುವ ಅಪಾರ ಶಕ್ತಿಯುಳ್ಳ ಸತ್ವ ಇದೇ ಇರಬೇಕು. ಇದು ಸಿಂಹಿಕ. ಇಲ್ಲಿ ಗಮನಿಸಿ, ಹನುಮಂತನು ಭಯಪಡುವುದಿಲ್ಲ, ಅವನು ಗುರುತಿಸುತ್ತಿದ್ದಾನೆ. ಪ್ರಜ್ಞಾಶಾಲಿಯಾದ ಹನುಮಂತನು ತಕ್ಷಣ ತನ್ನ ಶರೀರವನ್ನು ವಿಸ್ತರಿಸಿದನು. ವರ್ಷಕಾಲದ ಮೇಘದಂತೆ ಅದನ್ನು ಕಂಡು ಸಿಂಹಿಕ ಆಕಾಶ ಪಾತಾಳವನ್ನೇ ಆವರಿಸುವಷ್ಟು ವಿಶಾಲವಾದ ತನ್ನ ಬಾಯನ್ನು ತೆರೆದು ಮೇಘಗಳಂತೆ ಗರ್ಜಿಸುತ್ತಾ ಹನುಮಂತನ ಮೇಲೆ ದಾಳಿ ಮಾಡಿದಳು. ಇಲ್ಲಿ ಹನುಮಂತನು ಮಾಡಿದ್ದು ಯುದ್ಧವಲ್ಲ, ಅದು ವಿವೇಕದ ಆಟ. ಅವಳ ದೇಹದ ಪ್ರಮಾಣವನ್ನು, ಅವಳ ಬಾಯಿಯ ವಿಸ್ತಾರವನ್ನು, ಅವಳ ದುರ್ಬಲತೆಯನ್ನು ಶಾಂತವಾಗಿ ವೀಕ್ಷಿಸಿದನು. ಮರ್ಮಸ್ಥಾನಗಳನ್ನು ಸಂಕ್ಷೇಪಗೊಳಿಸಿ ವಜ್ರದೇಹಿಯಾದ ಹನುಮಂತನು ಇನ್ನಷ್ಟು ವಿಸ್ತಾರಗೊಂಡು ರಾಕ್ಷಸೆಯ ಬಾಯೊಳಗೆ ವೇಗವಾಗಿ ಧುಮುಕಿದನು. ಗ್ರಹಣ ಕಾಲದಲ್ಲಿ ಚಂದ್ರನು ನುಂಗಲ್ಪಡುವಂತೆ ಹನುಮಂತನು ಸಿಂಹಿಕೆಯ ಬಾಯೊಳಗೆ ಪ್ರವೇಶಿಸಿದನು. ಆಕಾಶದಿಂದ ಸಿದ್ಧ ಚಾರಣರು ಈ ಅದ್ಭುತ ದೃಶ್ಯವನ್ನು ವೀಕ್ಷಿಸುತ್ತಿದ್ದರು. ಕ್ಷಣ ಮಾತ್ರದಲ್ಲಿ ತೀಕ್ಷ್ಣ ಉಗುರುಗಳಿಂದ ಸಿಂಹಿಕೆಯ ಮರ್ಮಸ್ಥಾನಗಳನ್ನು ಛಿದ್ರಗೊಳಿಸಿ ಅವಳನ್ನು ಸಂಹರಿಸಿದನು. ಇದು ಬಲದ ಜಯವಲ್ಲ, ಬುದ್ಧಿಯ ಜಯ. ಯುದ್ಧ ಮುಗಿದಿತು, ಆದರೆ ಹನುಮಂತನ ಮನಸ್ಸಿನಲ್ಲಿ ಅಹಂಕಾರವಿಲ್ಲ. ಜಿತೇಂದ್ರಿಯನಾದ ಯೋಗಿಯಂತೆ ಮೋಹರಹಿತವಾಗಿ ಪರ್ವತ ಪ್ರಮಾಣವಾಗಿದ್ದ ತನ್ನ ದೇಹವನ್ನು ಸಂಕುಚಿತಗೊಳಿಸಿದನು. ತ್ರಿವಿಕ್ರಮ ವಾಮನನಾದಂತೆ ಹನುಮಂತನು ಸಹ ತನ್ನ ಸಹಜ ರೂಪವನ್ನು ತಾಳಿದನು. ಇದು ನಮಗೆ ಕಲಿಸುವ ಪಾಠ. ಶಕ್ತಿ ಬಂದಾಗ ವಿಸ್ತರಿಸಬೇಕು, ಕಾರ್ಯ ಮುಗಿದಾಗ ವಿನಯದಿಂದ ಕುಗ್ಗಬೇಕು. ಹನುಮಂತನು ಸಮುದ್ರದ ದಕ್ಷಿಣ ತೀರವನ್ನು ತಲುಪಿ ಫಲಪುಷ್ಪಗಳಿಂದ ಸಮೃದ್ಧವಾಗಿದ್ದ ಲಂಬಾ ಪರ್ವತದ ಶಿಖರದಲ್ಲಿ ಇಳಿದನು. ಅಲ್ಲಿಂದ ತ್ರಿಕುಟ ಪರ್ವತ ಶಿಖರದಲ್ಲಿ ಸಿದ್ಧವಾದ ಲಂಕಾನಗರವನ್ನು ವೀಕ್ಷಿಸಿದನು. ಇಂದ್ರನ ಅಮರಾವತಿಯಂತಿದ್ದ ಲಂಕೆ, ಆದರೆ ಒಳಗೆ ಅಡಗಿದ್ದಿದ್ದು ಅಧರ್ಮ ಮತ್ತು ಅಹಂಕಾರ. ಹನುಮಂತನು ತನ್ನ ದೊಡ್ಡ ರೂಪವನ್ನು ಬಿಟ್ಟು ಸೂಕ್ಷ್ಮ ರೂಪವನ್ನು ತಾಳಿದನು. ಆದರೆ ಪ್ರಶ್ನೆ ಇದು: ಲಂಕೆಯೊಳಗೆ ಪ್ರವೇಶಿಸುವ ಮೊದಲು ಹನುಮಂತನನ್ನು ತಡೆಯಲು ಯಾರು ಎದುರಾಗುತ್ತಾರೆ? ಲಂಕೆಯ ದ್ವಾರದಲ್ಲಿ ಯಾವ ಶಕ್ತಿಶಾಲಿ ದೇವತೆ ನಿಂತಿದ್ದಾಳೆ? ಹನುಮಂತನು ಮೊದಲ ಬಾರಿಗೆ ಲಂಕೆಯೊಳಗೆ ಕಾಲಿಟ್ಟಾಗ ಏನು ನಡೆಯಲಿದೆ? ಇವೆಲ್ಲದರ ಉತ್ತರಕ್ಕಾಗಿ ಮುಂದಿನ ಸಂಚಿಕೆ ತಪ್ಪದೆ ನೋಡಿ. ಲಂಕಾಪುರ ಪ್ರವೇಶ, ಲಂಕಿನಿ ಸಂಹಾರ. ರಾಮನಾಮ ಸ್ಮರಣೆಯೊಂದಿಗೆ ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.